ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವಾಗ ಇನ್ನೇನು 2 ಡೇಸಲ್ಲಿ ವರಮಹಾಲಕ್ಷ್ಮಿ ಪೂಜೆ ಬರ್ತಾ ಇದೆ. ಎಲ್ರಿಗೂ ಬರುವಂತಹ ವರಮಹಾಲಕ್ಷ್ಮಿ ಪೂಜೆಗೆ ಶುಭಾಶಯಗಳು. ಇವತ್ತು ನಾನು ವರಮಹಾಲಕ್ಷ್ಮಿ ಪೂಜೆಗೆ ದೇವರಿಗೆ ಕಾಲ್ಗಳನ್ನ ಹೇಗೆ ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು. ನೋಡಿ, ನಾವು ಹೊರಗಡೆ ಮಾರ್ಕೆಟಲ್ಲಿ ಈ ಥರ ದೇವ್ರಿಗೆ ಕೈ ಕಾಲುಗಳನ್ನ ತೊಗೋಬೇಕು ಅಂದರೆ ತುಂಬಾ ದುಡ್ಡು ಕೇಳ್ತಾರೆ. 500 ಇಲ್ಲ 1000 ತನಕನೂ ಕೇಳ್ತಾರೆ. ಕಡಿಮೆಗಂತೂ ಸಿಗೋಲ್ಲ. ನಾವು ಮನೆಯಲ್ಲೇ ಈ ಥರ ಮಾಡ್ಕೊಳ್ಳೋದಕ್ಕೆ ನಾವು 100-200 ರುಪೀಸಲ್ಲೆಲ್ಲ ಮನೆಯಲ್ಲೇ ನಾವು ಕಾಲುಗಳನ್ನ ಈ ರೀತಿ ತಯಾರು ಮಾಡ್ಕೋಬೋದು. ಬನ್ನಿ ಇವಾಗ ನೋಡೋಣ ಹೇಗೆ ನಾವು ದೇವ್ರಿಗೆ ಕಾಲುಗಳನ್ನ ರೆಡಿ ಮಾಡ್ಕೋಬೇಕು ಅನ್ನೋದನ್ನು. ಫ್ರೆಂಡ್ಸ್, ನಾವು ಫಸ್ಟು ಒಂದು ರೇಷ್ಮೆ ಬಟ್ಟೆನ ತಗೊಳ್ಳಿ. ಇಲ್ಲ ನಿಮ್ಮ ಹತ್ರ ವೈಟ್ ಬಟ್ಟೆ ಆದರೂ ಓಕೆ, ಬಟ್ ಚೆನ್ನಾಗಿರಲಿ. ಸ್ವಲ್ಪ ವೈಟ್ ಬಟ್ಟೆನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡು ಅದನ್ನು ಈ ಥರ ನೋಡಿ ಡಬಲ್ ಫೋಲ್ಡಿಂಗಲ್ಲಿ ಇಟ್ಕೊಂಡು ನಾನು 24 ಇಂಚು ತೊಗೊಂಡಿದ್ದೀನಿ. ಉದ್ದ 24 ಇಂಚು, ಅಗಲ 10 ಇಂಚು ತೊಗೊಂಡಿದ್ದೀನಿ. ಅಗಲ 10 ಇಂಚು ಅಂದರೆ ಡಬಲ್ ಫೋಲ್ಡಿಂಗ್ ಮಾಡಿದ್ರೆ 5 ಇಂಚು ಬರುತ್ತೆ. ಉದ್ದ 24 ಮತ್ತು ಅಗಲ 10 ಇಂಚು ತೊಗೊಳ್ಳಿ. ನೋಡಿ, ಅಲ್ಲಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. ಕಟ್ ಮಾಡ್ಕೊಳ್ಳೋಣ ಇವಾಗ. ಇವಾಗ ನೋಡಿ, ನಾವು ಮೇಲ್ಗಡೆ ಸೈಡಲ್ಲಿ 5 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಕೆಳಗಡೆ ಬರ್ತಾ 4 ಇಂಚಿಗೆ ಮಾರ್ಕ್ ಹಾಕಬೇಕಾಗುತ್ತೆ. ಅಂದರೆ ಮೇಲಿಂದ ಕೆಳಗಡೆಗೆ ಕಾಲು ದಪ್ಪದಿಂದ ಸಣ್ಣ ಬರಬೇಕಲ್ವಾ. ಸೊ ಅದರಿಂದ ಮೇಲೆ 5 ಇಂಚು ತೊಗೊಂಡು ಕೆಳಗಡೆ 4 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾವು ಮಾರ್ಕ್ ಹಾಕಿರ್ತೀವಲ್ಲ, ಅದನ್ನು ಬಿಟ್ಟು ಒಂದು ಅರ್ಧ ಇಂಚು ಹೆಚ್ಚಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಅದು ಸ್ಟಿಚಿಂಗ್ ಮಾರ್ಜಿನ್ಗೆ ಅರ್ಧ ಇಂಚು ಬಿಟ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್. ಇವಾಗ ಬನ್ನಿ ಸ್ಟಿಚಿಂಗ್ಗೆ ಮಾಡೋಣ. ಮತ್ತು ಪಾದಗಳನ್ನ ಕಟ್ ಮಾಡ್ಕೋಬೇಕು. ನೋಡಿ, ಪಾದಗಳಿಗೆ ಈ ಥರ ಒಂದು ಪೇಪರಲ್ಲಿ ಸ್ವಲ್ಪ ರಟ್ ಥರ ಇರುತ್ತಲ್ಲ, ಆ ಥರ ಪೇಪರ್ ಮೇಲೆ ಡ್ರಾ ಮಾಡ್ಕೊಳ್ಳಿ. ಪಾದಗಳನ್ನ ಡ್ರಾ ಮಾಡ್ಕೊಳ್ಳಿ. ಈ ಥರ 5 ಬೆರಳು ಬರುತ್ತಲ್ಲ, 5 ಬೆರಳನ್ನು ಇದೇ ಥರ ಡ್ರಾ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ನೀವು ಬಟ್ಟೆನ ರಫ್ ಇರೋವಂಥ ಬಟ್ಟೆಲಿ ಮಾಡೋದಾದರೆ ಈ ಥರ ಬಟ್ಟೆ ಮೇಲೇ ಡ್ರಾ ಮಾಡ್ಕೊಂಡು ಕಟ್ ಮಾಡ್ಕೋಬೋದು. ಈ ಥರ ರಟ್ಟು ಅವಶ್ಯಕತೆ ಇರೋದಿಲ್ಲ. ಆದರೆ ನಾನು ತಗೊಂಡಿರೋದು ಸ್ವಲ್ಪ ಸಿಲ್ಕ್ ಪೀಸು, ತುಂಬ ಸ್ಮೂತ್ ಇದೆ. ಅದಕ್ಕೆ ಈ ಥರ ಪ್ಯಾಟ್ರನ್ ಕಟ್ ಮಾಡಿಕೊಂಡು ಇದನ್ನು ಬಟ್ಟೆ ಮೇಲೆ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ನಾನು ಸ್ಟಿಚ್ ಮಾಡ್ಕೋತೀನಿ.
ಇವಾಗ ಈ ಪ್ಯಾಟ್ರನ್ನ ನಾವು ಬಟ್ಟೆ ಮೇಲೆ ಇಟ್ಕೊಳ್ಳೋಣ. ಡಬಲ್ ಫೋಲ್ಡಿಂಗ್ ಇಟ್ಕೊಳ್ಳಿ, ಅಂದರೆ 2 ಪಾದಗಳು ಬೇಕು. ಸೊ 2 ಪೀಸ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಯಾವಾಗಲೇ ಕಟ್ ಮಾಡಿಟ್ಟಿದ್ವಲ್ಲ ಈ ಥರ ಪೀಸು, ಇದನ್ನು ಫಸ್ಟು 1 ಫೋಲ್ಡಿಂಗಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಟಾರ್ಟಿಂಗ್ ಸ್ಟಿಚ್ ಮಾಡೋರಿಗೆ ಒಂದೇ ಸಲ ಡಬಲ್ ಫೋಲ್ಡಿಂಗ್ ಮಾಡಿ ಮಾಡೋಕ್ಕೆ ಬರೋಲ್ಲ, ಅದಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ. ಫಸ್ಟು ಸಿಂಗಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಬಿಡಿ. ಅದಾದಮೇಲೆ ನೋಡಿ, ಈ ಥರ ದಾರ ಸ್ವಲ್ಪ ಗಟ್ಟಿ ಇರೋವಂಥ ದಾರ ತಗೊಂಡು ಅದನ್ನು ಅದರೊಳಗಡೆ ಹಾಕಿ ಮತ್ತೆ ಇನ್ನೊಂದು ಸಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ದಾರ ಎಳ್ದು ಕಟ್ಟೋ ಥರ ಇರಬೇಕು. ಇದೇ ಥರ 2 ಪೀಸ್ಗೂ ಸ್ಟಿಚ್ ಮಾಡ್ಕೊಬಿಡಿ. ಮತ್ತು ಫ್ರೆಂಡ್ಸ್, ಇದೇ ಥರ ನಾವು ಎರಡೂ ಕಡೆ, ಅಂದರೆ ಮೇಲ್ಗಡೆಗೂ ಅದೇ ಥರ ದಾರ ಹಾಕ್ಕೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು 2 ಪೀಸ್ಗೂ. ಎರಡು ಪೀಸ್ಗೂ ಸೇಮ್ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಫೋಲ್ಡ್ ಮಡಿಸಿ ಎಡ್ಜು ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಒಂದು ಅರ್ಧ ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ 2 ಸೈಡು. ಎರಡು ಪೀಸ್ನು ಸೇಮ್ ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ, ಅಂದರೆ ಸೀದಾ ಮಾಡ್ಕೊಳ್ಳಿ, ಉಲ್ಟಾ ಇದೆ. ಸೀದಾ ಮಾಡಿಕೊಂಡು ನಾವು ಚಿಕ್ಕ ಸೈಡ್ ಇತ್ತಲ್ಲ, ಅಂದರೆ ಕೆಳಗಡೆ ಕಾಲು ಸೈಡ್ ಬರುತ್ತಲ್ಲ, ಅದನ್ನು ಈ ದಾರನ ಎಳ್ಕೊಂಡು ಕಟ್ಬಿಡಿ. ಈ ಥರ ನೀಟಾಗಿ ದಾರನ ಕಟ್ಬಿಟ್ಟು ಆ ದಾರನ ಒಳಗಡೆ ಸೇರಿಸ್ಬಿಡೋಣ, ಈಚೆ ಕಾಣದೇ ಇರೋ ಥರ. ಓಕೆ, ಇವಾಗ ನಾವು ಕಾಟನ್ನ ಇದಕ್ಕೆ ಫಿಲ್ ಮಾಡಬೇಕು. ಮತ್ತು ಈ ಥರ ಸ್ಟ್ರಿಂಗ್ ವೈರ್ ಸಿಗುತ್ತೆ. ಈ ಥರ ಬಟ್ಟೆ ಒಣಗಾಕೋದಕ್ಕೆಲ್ಲ ನಿಮ್ಮನೆ ತಂತಿಗಳನ್ನ ಕಟ್ಟಿರ್ತಾರಲ್ಲ, ಆ ಥರ ತಂತಿ ಇದು ವೈರು. ಇದನ್ನು ಕಟ್ ಮಾಡ್ಕೊಳ್ಳಿ. ನಮ್ಮದು ಕಾಲು ಲೆಂತ್ ಎಷ್ಟಿದೆ ನೋಡಿಕೊಂಡು ಅದಕ್ಕಿಂತ 1 ಇಂಚ್ ಜಾಸ್ತಿ ಕಟ್ ಮಾಡಿಕೊಂಡು ನೋಡಿ, ಈ ಥರ ಫೋಲ್ಡ್ ಮಾಡಿ, ಎಡ್ಜಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಏಕೆಂದರೆ ಇದನ್ನು ನಾವು ಬಟ್ಟೆ ಒಳಗಡೆ ತೋರಿಸಿದಾಗ ಬಟ್ಟೆ ಹರಿದೋಗ್ಬಾರ್ದು ಅಂತ ಆ ಕಡೆ ಈ ಕಡೆ ಎರಡೂ ಸೈಡು ಒಂದು ಅರ್ಧ ಇಂಚು ಫೋಲ್ಡ್ ಮಾಡ್ಕೊಂಡು ಟೈಟ್ ಮಾಡ್ಕೊಳ್ಳಿ. ಮತ್ತು ಅದನ್ನು ನೀಟಾಗಿ ಒಂದು ಲೆವೆಲ್ ಮಾಡ್ಕೊಳ್ಳಿ ತಂತಿನ. ನಾವಿವಾಗ ಆ ಕಾಟನ್ನ ಫಿಲ್ ಮಾಡೋಕ್ಕೆ ಮುಂಚೆನೇ ಈ ಥರ ತಂತಿನ ಹಾಕಿ ಈ ಕಾಟನ್ನ ಫಿಲ್ ಮಾಡಬೇಕಾಗುತ್ತೆ. ಇದಕ್ಕೆ ಕಾಟನ್ ಮಾಮೂಲಿ ಹಾಸಿಗೆ ಹೊಲಿತಾರಲ್ಲ, ಅವ್ರ ಹತ್ರ ಎಲ್ಲ ಸಿಗುತ್ತೆ, ತಗೊಳ್ಳಿ. ಫಿಲ್ ಮಾಡ್ಕೊಳ್ಳಿ ನೀಟಾಗಿ. ತುಂಬ ಟೈಟಾಗೇನು ಬೇಡ, ಸ್ವಲ್ಪ ಒಂದು ನಾರ್ಮಲಾಗಿ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಎರಡು ಕಾಲುಗಳನ್ನು ಇದೇ ಥರ ಫಿಲ್ ಮಾಡ್ಕೊಂಡು ನೀಟಾಗಿ ಕೊನೆಯಲ್ಲಿ ಈ ದಾರ ಇರುತ್ತಲ್ಲ ಇದನ್ನು ಕಟ್ಬಿಡಿ. ಎಳೆದು ಕಟ್ಬಿಟ್ಟು ಅದನ್ನು ಅಷ್ಟೇ ಒಳಗಡೆ ಸೇರಿಸ್ಕೊಬಿಡೋಣ, ಈಚೆ ಕಾಣದೇ ಇರೋ ಥರ. ನೋಡಿ ಈ ಥರ ಆಗಿದೆ. ಈ ಸ್ಟ್ರಿಂಗ್ ಹಾಕೋದ್ರಿಂದ ನಾವು ಈ ಥರ ಫೋಲ್ಡ್ ಬೇಕಾದರೂ ಮಾಡ್ಕೋಬೋದು. ನೋಡಿ ಎರಡು ಕಾಲು ರೆಡಿಯಾಗಿದೆ. ಇವಾಗ ನಾವು ಪಾದಗಳನ್ನ ಸ್ಟಿಚ್ ಮಾಡ್ಕೊಳ್ಳೋಣ. ನಾವು ಆಗಲೇ ಪಾದ ಮಾರ್ಕ್ ಮಾಡಿಟ್ಟಿದ್ವಲ್ಲ ಕಟ್ ಮಾಡಿಕೊಂಡು, ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಆ ಬೆರಳುಗಳು ಬರುತ್ತಲ್ಲ ಅಲ್ಲಿ ನೀಟಾಗಿ ನಿಧಾನವಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ನಿಮಗೆ ಹೊಲಿಯೋಕ್ಕೆ ಬರಲಿಲ್ಲ ಅಂದರೆ ಕೈಯಲ್ಲಿ ಸೂಜಿ ದಾರ ತಗೊಂಡು ಕೈಯಲ್ಲೇ ಹೊಲ್ಕೋಬೋದು. ಕೈಯಲ್ಲಿ ಹೊಲಿದ್ರೆ ಇನ್ನೂ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ಅಲ್ಲಿ 5 ಬೆರಳಿಗೆ ಹತ್ರ ಸ್ಪೇಸ್ ಬರುತ್ತಲ್ಲ ಅಲ್ಲಿ ಈ ಥರ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಪೀಸ್ನ. ಅಂದರೆ ಸ್ಟಿಚ್ಚಿಂಗ್ ಒಳಗಡೆಗೆ ಹೋಗಬಾರ್ದು, ಈಚೆ ಕಡೆಗೆ ಒಂದು ಚೂರು ಚೂರು ಕಟ್ ಮಾಡ್ಕೊಳ್ಳಿ. ಇದರಿಂದ ಅದು ಬೆರಳು ಶೇಪ್ ಬರುತ್ತೆ. ಇದನ್ನು ಪೀಸ್ನ ಸೀದಾ ಮಾಡ್ಕೊಳ್ಳಿ. ಯಾವುದಾದ್ರು ಒಂದು ಪೆನ್ನು ಮತ್ತು ಏನಾದರೂ ತೊಗೊಂಡು ನೋಡಿ, ಈ ಥರ ಬೆರಳುಗಳ ಶೇಪ್ ಇರುತ್ತಲ್ಲ ಅದನ್ನು ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ಅದು ಶೇಪ್ ಬರುತ್ತೆ, ಒಳಗಡೆ ಸೇರ್ಕೊಬಿಟ್ಟಿರುತ್ತೆ ಅದು ಸ್ಟಿಚ್ಚಿಂಗಲ್ಲಿ. ಇವಾಗ ಕಾಟನ್ ಫಿಲ್ ಮಾಡ್ಕೊಳ್ಳಿ ಅದಕ್ಕೆ. ನೋಡಿ ಈ ಥರ ಪಾದಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕಾಟನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಬೆರಳುಗಳು ಶೇಪ್ ಬರೋ ಥರ ನೀಟಾಗಿ ಪೆನ್ನಲ್ಲಿ ಸ್ವಲ್ಪ ಅದನ್ನು ತೂರಿಸ್ಕೊಳ್ಳಿ ಕಾಟನ್ನ. ಇನ್ನು ಹಬ್ಬ 2 ದಿನ ಇದೆ. ನೀವು ಬೇಕಿದ್ರೆ ಇವತ್ತೇ ಮನೇಲಿ ಮಾಡಿಕೊಂಡು ಹಬ್ಬಕ್ಕೆ ವರಮಹಾಲಕ್ಷ್ಮಿ ಪೂಜೆಗೆ ಹಾಕಿ ಫ್ರೆಂಡ್ಸ್. ಮತ್ತು ನಾವೇ ಮಾಡಿರೋದು ಅನ್ನೋದೊಂದು ಖುಷಿ ಇರುತ್ತೆ ನಮಗೆ. ಈ ಮಾರ್ಕೆಟಿಂದ ತಂದು ಮಾಡೋದಕ್ಕಿಂತ ನಾವು ಮಾಡಿರೋದ್ರ ಮೇಲೆ ಖುಷಿ ಜಾಸ್ತಿ ಇರುತ್ತೆ. ಇವಾಗ ಫಿಲ್ ಆದಮೇಲೆ ಲಾಸ್ಟಲ್ಲಿ ಈ ಎಡ್ಜನ್ನ ಫೋಲ್ಡ್ ಮಾಡ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಬಿಡಿ. ಮಿಷನ್ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಇದನ್ನು ಕೈಯಲ್ಲೇ ಹೊಲ್ಕೋಬೋದು ನೀವು. ಮತ್ತು ಇನ್ನೊಂದು ಪೀಸ್ನೂ ಅಷ್ಟೇ ಅದೇ ಥರ ಸೇಮ್ ಸ್ಟಿಚ್ ಮಾಡಿಕೊಂಡು ಕಾಟನ್ ಫಿಲ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎರಡೂ ಆಗಿದೆ. ಇವಾಗ ನಾವು ಬೆರಳುಗಳು ಶೇಪ್ ಕೊಟ್ಟಿದ್ವಲ್ಲ ಅದಕ್ಕೆ ಈ ಥರ ನೀಟಾಗಿ ನೈಲ್ ಪಾಲಿಷ್ನ ಹಚ್ಕೊಳ್ಳಿ. ಈ ನೈಲ್ ಪಾಲಿಷ್ನ ಹಚ್ಚೋಕ್ಕೂ ಮುಂಚೆ ಆ ಬೆರಳು ಮಧ್ಯೆ ಶೇಪ್ ಗ್ಯಾಪ್ ಇದೆ ನೋಡಿ ಫ್ರೆಂಡ್ಸ್, ಅಲ್ಲಿಗೆ ಸೂಜಿಲಿ ಒಂದೊಂಚೂರು ಹೊಲ್ಕೋಬೇಕಾಗುತ್ತೆ. ಅದೊಂದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ನೀವು ಸೂಜಿ ತಗೊಂಡು 5 ಬೆರಳು ಗ್ಯಾಪ್ ಬರೋ ಥರ ಸುಮ್ಮನೆ ಒಂದೊಂದು ಟಾಕ ಹಾಕಿದ್ರೆ ಸಾಕು. ಅಂದರೆ ಅದು ಎಷ್ಟು ಇಂಚು ಬೆರಳು ಬಂದಿರುತ್ತೆ ಅಷ್ಟಕ್ಕೂ ಒಂದು ಚೂರು ಹೊಲ್ಕೊಳ್ಳಿ ಫ್ರೆಂಡ್ಸ್. ಅದೊಂದು ವಿಡಿಯೋ ಮಿಸ್ ಆಗಿದೆ. ನೋಡಿ ಆ ಥರ ಹೊಲಿಯೋದ್ರಿಂದ ಅಲ್ಲಿ ಶೇಪ್ ಕಾಣಿಸ್ತಾ ಇದೆ. ನೋಡಿ ಈ ಥರ ನೈಲ್ ಪಾಲಿಷಲ್ಲಿ ಬೆರಳುಗಳು ನೀಟಾಗಿ ಹಚ್ಕೊಂಡು ಈ ಮಧ್ಯದಲ್ಲೂ ಈ ಥರ ರೌಂಡ್ ಹಾಕ್ಕೊಳ್ಳಿ. ರೌಂಡ್ ಹಾಕ್ಬಿಟ್ಟು ನೀಟಾಗಿ ಸುತ್ತ ಒಂದೊಂದು ಡಾಟ್ ಥರ ಇಟ್ಕೊಳ್ಳಿ. ನೋಡಿ ಈ ಥರ
ಡಾಟ್ಸ್ ಇಟ್ಟೋದ್ರಿಂದ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಮ್ಮನವ್ರ ಕಾಲುಗಳಿಗೆ ನಮ್ಮ ಕಲರ್ ಹಾಕಿರೋ ಥರ, ಮೆಹಂದಿ ಹಾಕಿರೋ ಥರ ಮತ್ತು ನೈಲ್ ಪಾಲಿಷ್ ಹಾಕಿರೋ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, 2 ಪಾದಗಳು ರೆಡಿಯಾಗಿದೆ. ಇದನ್ನು ನಾವು ಆಲ್ರೆಡಿ ಕಾಲು ರೆಡಿ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಕೆಳಗಡೆ ಪಾರ್ಟ್ಗೆ ಈ ಥರ ಇದನ್ನು ಹೊಲ್ಕೋಬೇಕಾಗುತ್ತೆ. ಇದನ್ನು ಕೈಯಲ್ಲಿ ಸೂಜಿ ದಾರದಿಂದ ಎರಡನ್ನೂ ಸೇರಿಸ್ಕೊಂಡು ಹೊಲ್ಕೊಳ್ಳಿ. ಈ ಥರ ಪಾದಗಳು ಕೆಳಗಡೆ ಬರೋ ಥರ, ಮತ್ತು 2 ಸೈಡು ಹೆಬ್ಬೆರಳು ಆ ಕಡೆ ಈ ಕಡೆ ನೋಡಿಕೊಂಡು ಯಾವ ಕಡೆ ಬರಬೇಕು ಅದನ್ನು ನೀಟಾಗಿ ನೋಡ್ಕೊಂಡು ಹೊಲ್ಕೊಳ್ಳಿ. ಫುಲ್ಲು ಟೈಟಾಗಿ ಗಟ್ಟಿಯಾಗಿ ಕಿತ್ತೋಗ್ದಿರೋ ಥರ ಹೊಲ್ಕೊಳ್ಳಿ. ನೀವು ಪೂಜೆ ಎಲ್ಲ ಆದಮೇಲೆ ಬೇಕಾದ್ರೆ ನೆಕ್ಸ್ಟು ಯೂಸ್ ಮಾಡಬೇಕು ಅಂದರೆ ಆವಾಗಲೂ ಕೂಡ ನೀವು ಇದನ್ನು ರಿಮೂವ್ ಮಾಡಿ ವಾಶ್ ಮಾಡಿಕೊಂಡು ಮತ್ತೆ ಫಿಲ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದೇ ಥರ 2 ಪಾದಗಳನ್ನು ಕಾಲುಗಳಿಗೆ ಹೊಲ್ಕೊಂಡು ರೆಡಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್. ಏನಾದರೂ ಹೇಳಬೇಕು ಅಂತ ಇದ್ದರೆ ನೀವು ಕಮೆಂಟ್ಸ್ ಸೆಕ್ಷನಲ್ಲಿ ಕಮೆಂಟ್ಸ್ ಹಾಕಿ. ನೋಡಿ, ಇವಾಗ 2 ಕಾಲುಗಳು ಪಾದಗಳನ್ನ ಹೊಲಿದಿದ್ದೀನಿ ಫ್ರೆಂಡ್ಸ್. ಹಾಗೆ ಈ ಪಾದಗಳ ಸುತ್ತ ಬಾರ್ಡರ್ನ ಈ ಥರ ಗೋಲ್ಡ್ ಕಲರ್ ಬಾರ್ಡರ್ನ ಹೊಲ್ಕೊಳ್ಳಿ ಫ್ರೆಂಡ್ಸ್. ನೋಡೋಕ್ಕೆ ತುಂಬ ಚೆನ್ನಾಗಿ ಫ್ರೆಂಡ್ಸ್. ಗೋಧಿ ಹುಲ್ಲು ನೋಡಿ 7 ಡೇಸ್ಗೆ ಎಷ್ಟು ಗ್ರೋತ್ ಆಗಿದೆ ಅಂತ, ತುಂಬ ಚೆನ್ನಾಗಿ ಬಂದಿದೆ. ಲಕ್ಷ್ಮಿ ಅಲಂಕಾರ ಪ್ರಿಯೆ, ನಾವು ಎಷ್ಟು ಅಲಂಕಾರ ಮಾಡಿದ್ರೂ ಆ ತಾಯಿಗೆ ತುಂಬ ಇಷ್ಟ. ನೀವು ಇದೇ ಥರ ವರಮಹಾಲಕ್ಷ್ಮಿಗೆ ಡೆಕೋರೇಷನ್ಸ್ನ ಮಾಡಿ ಆನಂದ ಪಡಿ ಅಂತ ಹೇಳ್ತೀನಿ. ಕಾಲುಗಳನ್ನ ತಯಾರಿಸ್ಕೊಳ್ಳಿ ಮತ್ತು ಇದೇ ಥರ ಗೋಧಿ ಹುಲ್ಲನ್ನ ಬೆಳೆಸ್ಕೊಂಡು ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿ ಸಂತೋಷವಾಗಿ ಎಲ್ಲರೂ ಹಬ್ಬನ ಆಚರಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.